ಹಲೋ, ವೆಲ್ಕಮ್ ಟು ಗೌಡ್ತಿ ಸ್ಟೋರೀಸ್ ಚಾನೆಲ್. ಆಕ್ಚುಲಿ ಇವತ್ತು ನಮ್ಮ ಎಂಗೇಜ್ಮೆಂಟ್ ಆನಿವರ್ಸರಿ, ಥರ್ಡ್ ಎಂಗೇಜ್ಮೆಂಟ್ ಆನಿವರ್ಸರಿ. ನನ್ನ ವೈಫು ರಾತ್ರಿ ಮನೆಯೆಲ್ಲ ಫುಲ್ ಡೆಕೋರ್ ಮಾಡಿ ತುಂಬಾ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟರು. ಅದ್ರಲ್ಲಿ ನಿಂದು ಗಿಫ್ಟ್ ಇದೆ, ಯಾವ್ದಂತ ಕಂಡಿಡಿ. ಇದು ಯಾವ್ದು? ಇದು ಇದು ಸೊ ನಾನು ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ ಆಕ್ಚುಲಿ, ಬಟ್ ಅವಳಿಗೆ ಹೇಳಿಲ್ಲ. ನಾನು ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ನಾವು ಅಲ್ಲಿಗೆ ಹೊರಡ್ತೀವಿ. ಸೊ ಇದನ್ನ ನಾನು ಅವಳಿಗೆ ಹೇಳಿಲ್ಲ, ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಸಸ್ಪೆನ್ಸ್ ಮೇಂಟೈನ್ ಮಾಡೋಣ ಅಂತ ಹೇಳಿ. ಸೊ ಅಲ್ಲಿಗೆ ಹೊರಟು ಆಮೇಲೆ ಏನಂತ ನೀವೇ ನೋಡಿ. ಆ್ಯಂಡ್ ಮೇನ್ ಟೈಮ್ ನೀವು ಕಮೆಂಟ್ಸ್ ಅಲ್ಲಿ ಹೋಗಿ ಸರ್ಪ್ರೈಸ್ ಏನಿರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ನಾವು ಅಲ್ಲಿಗೆ ಹೋಗೋಣ, ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ, ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತಿದೀವಿ ರಾಕಿ? ಎಲ್ಲ ಹೋಗ್ತಾ ಇದೀವಿ, ಹೇಳುತ್ತಲ್ಲ ಸರ್ಪ್ರೈಸ್ ಅಂತ. ಇಲ್ಲಿ ಹೇಳು. ಹೆಂಗ್ ಹೇಳಿ, ಎಲ್ಲಿಗೆ ಅಂತ ಹೇಳಿ? ಹೇಳು ಎಲ್ಲಿ. ಸೊ ನಿಂಗೆ ಸರ್ಪ್ರೈಸ್ ಬೇಕಾ ಹೇಳ್ಬೇಕಾ? ಹೇಳು ಇವಾಗ, ಆಮೇಲೆ ಸರ್ಪ್ರೈಸ್ ಮಾಡು. ಹೇಳಿದ್ಮೇಲೆ ಸರ್ಪ್ರೈಸ್ ಹೆಂಗಾಗತ್ತೆ? ಸೊ ಹೇಳ್ಬೋದು, ಇಲ್ಲ ಅಂದ್ರೆ ಸರ್ಪ್ರೈಸ್ ಕೊಡ್ಬೋದು. ಐ ಚೂಸ್ ಸರ್ಪ್ರೈಸ್. ಬಾ. ಗೊತ್ತಾಗ್ತಿಲ್ವಲ್ಲ, ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೊತ್ತಾಗೋದು ಇಲ್ಲ. ಗೊತ್ತಾಗೋದು ಗೊತ್ತಾಗೋದು ಇಲ್ಲ. ಏನೋ ಮಾಡಿದಾನೆ ಅಂತ ಅಂತೂ ಗೊತ್ತಾಗ್ತಿದೆ, ಆಮೇಲೆ ಆದ್ರೆ ಏನು 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 ಏನಂತಾನೆ ಗೊತ್ತಾಗ್ತಿಲ್ವಲ್ಲೋ. ಫಸ್ಟ್ ಟೈಮ್ ಗಂಡ ಸರ್ಪ್ರೈಸ್ ಕೊಡೋದಕ್ಕೆ ಇಷ್ಟು ಸೀಕ್ರೆಟ್ ಆಗಿ ಇಟ್ಕೊಂಡು ಮಾಡ್ತಾ ಇರೋದಲ್ಲ. ಹೇಳ್ತಾ ಇಲ್ಲ ಅನಿಸ್ತಾಡಿಯಾ, ತುಂಬಾ ತುಂಬಾ ಅನಿಸ್ತಾಡಿಯಾ. ಒಳಗೋಗಿ ಬರೋಣ ಆಯ್ತು. ಸುಮ್ನೆ ಅವ್ರು ನಮ್ನ ಬೈಕ್ ಅಂತಾರೆ. ಏನ್ ಬೈಕೊಳ್ಳಲ್ಲ, ಬಾ ಹೋಗ್ ಬರೋದಕ್ಕೆ ಏನು. ಅಲ್ಲ, ಬಾ ನೋಡಕ್ ಫ್ರೀ. ನಿನ್ ಜನ್ಮಕ್ಕೆ ಹೋಗೋ. ಹೇಳ್ತಿಲ್ಲ ನಾವ್ ಯಾವಾಗ ಒಂದೊಂದ್ಸಲಿ ನೋಡಿ, ನನ್ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆಗಿ ಹಾಳಾಗ್ಬಿಟ್ಟಿದೆ. ಎಷ್ಟ್ ಚೆನ್ನಾಗಿ ರೆಡಿ ಆಗಿ ಬಂದಿದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಮ್ ಬೇಬಿ ಹೇರ್ಸ್ ಎಲ್ಲ ಮುಂದೆ ಬಂದ್ಬಿಟ್ಟಿದೆ. ಬೇಬಿ ಹೇರ್ ಸರ್. ಯಾ, ಏನೋ ಬೇಬಿ ಹೇರ್. ದೀಸ್ ಆರ್ ಬೇಬಿ ಹೇರ್ಸ್. ಹಂಗಾದ್ರೆ ನಮ್ಗಿರೋದೆಲ್ಲ ಬೇಬಿ ಹೇರ್ಸ್. ನಿಂಗ್ ಹೇರ್ಸೇ ಇಲ್ಲ, ಬರೀ ಬೇಬಿ ಹೇರ್ಸೇ ಇರೋದು. ಬಾ ನಡಿ, ಹೋಗ್ ನಿನ್ ಮುಂದೆ ಹೋಗು. ನೋಡಪ್ಪ, ಒಂದ್ ರೌಂಡ್ ಫುಲ್ ಎಲ್ಲ ನೋಡ್ಕೊಂಡ್ ಬಂದ್ಬಿಡು. ಆಮೇಲೆ ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಹೋಗೋಣ. ಯಾವ್ದು ಅದು? ವೆರಿ ಇಂಟ್ರೆಸ್ಟಿಂಗ್. ಡಿಸೈನ್ ಏನ್ ಅಷ್ಟ್ ಚೆನ್ನಾಗಿಲ್ಲ. ಆದ್ರೂ ಏನಕ್ಕೆ ಸುಮ್ನೆ ಕರ್ಕೊಂಡ್ ಬಂತೀವಿ? ನೋಡೋದಕ್ಕೆ ಏನಿದೆ? ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗೋದನ್ನ ನೋಡು. ಯಾರೋ ಹಾರ್ಟ್ ಎಲ್ಲ ಐತಲ್ಲ. ನೋಡು, ನೋಡೋದಕ್ಕೆ. ಥ್ಯಾಂಕ್ ಯು. ಹೇಳಿ, ಇವಾಗ ಏನೋ ಹೇಳ್ತಾನೆ. 1 ಗ್ರಾಮ್ 2 ಗ್ರಾಮ್ ದಾದ್ರೆ 2 ಉಂಗ್ರ ಇಸ್ಕೋಬಹುದು. ನೀನ್ 4.5 ಗ್ರಾಮ್ ಅಲ್ಲಿ ನೋಡಬಹುದು, 2 ಉಂಗ್ರ ಇಸ್ಕೋಬಹುದು. 1 ಉಂಗ್ರ ಫಸ್ಟ್ ಆಫ್ ಆಲ್ ಇವಾಗ ತಗೊಂತಾ ಇದೀನಿ ಜಾರಿಗೆ. ನೋಡಬೇಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಅವಮಾನ ಮಾಡ್ಸ್ಬೇಕು. ನೋಡಕ್ ಫ್ರೀ ಅಂತ
ಹೋಗು. ಚೆನ್ನಾದ್ಯಾ? ಇಷ್ಟ ಆಯ್ತಾ ಅದು? ಬೇರೆದ್ ನೋಡಾಯ್ತು ಮತ್ತೆ. ಸರ್ ಮೇಡಮ್ ಈಗ ಸ್ವಲ್ಪ ಗಟ್ಟಿ ಇರೋದೇ ತೋರಿಸಿ, ಇಲ್ಲಾಂದ್ರೆ ಮೇಡಮ್ ಬೇಡ ಅಂದ್ಬಿಡ್ತಾರೆ. ಸೊ ಫೈನಲಿ ಇಷ್ಟೆಲ್ಲ ನೋಡಿ ಇಷ್ಟಕ್ಕೆ ಬಂದ್ ನಿಂತಿದ್ಯಾ. ಇದ್ರಲ್ಲಿ ಯಾವ್ದು ಬೇಕು? ಯಾವ್ದಾರು ಒಂದು ಫೈನಲೈಸ್ ಮಾಡು ನೋಡೋಣ. ಕೊಡ್ಸಲ್ಲ ಅದ್ ಬೇರೆ ವಿಷಯ. ನಾನೇ ತಗೋಬೇಕು ಅಷ್ಟೇ. ಕಾರ್ಡ್ ತಂದಿದ್ಯಾ ತಾನೆ? ಮತ್ತೆ ಸ್ವೈಪ್ ಮಾಡ್ಬಿಟ್ಟು ತಗೋಬಿಡು ಅಷ್ಟೇ. ಎರಡು ಚೆನ್ನಾಗಿದೆ. ಇದು ಇದಕ್ಕೆ ಮಾಡರ್ನ್ ಆಗಿದೆ, ಇದು ಟ್ರೆಡಿಷನಲ್ ಆಗಿದೆ. ಅದ್ ಹಾರ್ಟ್ ಬೇಡ ಅನ್ಸುತ್ತೆ ಬಿಡು, ಡಿಸ್ಕಾರ್ಡ್ ಮಾಡ್ಬಿಡೋದು. ಇವೆಲ್ಲ ಮಾಡರ್ನ್ ಡಿಸೈನ್ಸ್ ಇದೆ, ಅದ್ ಮೂರು ತೆಗೆದ್ಬಿಡಿ, ಅದ್ ಬೇಡ. ನೋಡಿ ಇವೆಲ್ಲ ಮಾಡರ್ನ್ ಡಿಸೈನ್ಸ್ ಇದೆ. ಎಲ್ಲ ಬೆಳ್ಕೊಂಡ್ ಹಾಕೋಬಿಡ್ತೀಯ ನೋಡು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದು ಚಿಕ್ಕದೇ ಆಯ್ತು, ಇದು ಆಗಲ್ಲ. ಇದು ತಗೋಬಿಡಿ, ಇದು ಆಗಲ್ಲ. ಅದ್ರಲ್ಲಿ ಸೈಜ್ ಇದೆಯಾ ಕೇಳ? ಇಲ್ವಂತೆ ಅದ್ರಲ್ಲಿ ಸೈಜ್ ಇಲ್ಲ. ತೋರ್ಸು, ಕೈ ತೋರ್ಸು ಹಂಗೆ, ತೋರ್ಸು ಹಂಗೆ. ಚೆನ್ನಾಗಿದೆ. ತೋರ್ಸು. ಇದು ಆಗಲ್ಲ ರಾಕಿ. ಇದು ಈ ಬೆರಳಿಗೆ ಕಣ, ಈ ಬೆರಳಿಗಲ್ಲ. ಆಗುತ್ತದು, ಈ ಬೆರಳಿಗೆ ಹಾಕೋ ಆಗುತ್ತೆ. ಹಾ ನೋಡು, ಕರೆಕ್ಟ್ ಆಗುತ್ತದೆ. ಏನಾಗೋದ ಹಾ ಇನ್ನೇನು ತಪ್ಪ ಐತ್ಯಾ ಮತ್ತೆ ಕೊಟ್ರ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಇದು ಚೆನ್ನಾಯ್ತಾ? ಇದು ಚೆನ್ನಾಯ್ತಾ? ಓಕೆ ಓಕೆ, ಇದು ಚೆನ್ನಾಗಿದೆ ಅನ್ನಿಸ್ತು. ಇದು ಎರಡರಲ್ಲಿ ನೋಡು. ಇದು ಅದೇ ಟ್ರೆಡಿಷನಲ್ ಗಾದ್ರೆ ತಗೋ, ಮಾಡರ್ನ್ ಗಾದ್ರೆ ಇದು ತಗೋ ಅಷ್ಟೇ. ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ. ನಮಗ್ ತುಂಬಾ ಟೈಮ್ ಇದೆ. ಅವ್ರು ಪಾಪ ಅವರು ತೋರ್ಸಕ್ಕೆ ತೋರಿಸ್ತಾರೆ ನನ್ ಮತ್ತೆ. ಏನು ಆಡ್ತಾ ಇದೆ. ಚೆನ್ನಾಗಿಲ್ಲ ಅಂತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿಲ್ಲ ನೀವ್ ಹೇಳಿ, ಚೆನ್ನಾಗಿದ್ಯಾ ಇಲ್ವಾ ಜುಮ್ಕಿ? ಅವಳು ಚೆನ್ನಾಗಿಲ್ಲ, ಚಿಕ್ಕದಾಯ್ತು, ನನ್ ಮುಖ ದೊಡ್ಡದಾಗ ಕಾಣುತ್ತೆ, ಮೂಲೆ ಚಿಕ್ಕದಾಗ ಕಾಣುತ್ತೆ. ಬಟ್ ಅದು ಚಿಕ್ಕದಾಗಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತದೆ. ನೀವ್ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಚೆನ್ನಾಗಿದ್ಯಾ ಇಲ್ವಾ? ಚೆನ್ನಾಗಿದೆ. ಏನಪ್ಪಾ ತಗೊಂಡ್ ಹಾಕ್ಬಿಡು. ಯಾವ ತಗೊಂಡೆ? ಸರಿ, ಇವಾಗ ಇನ್ನೊಂದು ಸರ್ಪ್ರೈಸ್. ಏನ್ ಗೊತ್ತಾ, ಆಕ್ಚುಲ್ ಸರ್ಪ್ರೈಸ್ ಇದಾಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ ಮನೆಗೂ ಕೆಲ್ಸ ಮಾಡ್ಬೇಕು. ಆಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ನಿನ್ ಕಾರ್ಡ್ ಸ್ವೈಪ್ ಮಾಡಿ ತಗೋಬೇಕು ಇವಾಗ ನೀನು. ಬರೀ ಇಂತದೆಯಾ? ನಿಂದೆ ಕಾರ್ಡಲ್ಲಿ ತಗೋಬೇಕು ಇವಾಗ. ಗಾಡಿ ತಂದಿಲ್ಲ. ಅದಕ್ಕೆ ನನ್ ಬ್ಯಾಗ್ ತಗೊಂಡ್ ಬಂದಿದ್ದು. ಲ್ಯಾಪ್ಟಾಪ್ ಬ್ಯಾಗ್ ಇದೆ ನಿನ್ ಕಾರ್ಡ್. ತೇಜಸ್ವಿನಿ ಇದು ಫ್ರೀಡಮ್ ಕಾರ್ಡ್ ಅಲ್ಲ ತಾನೇ ಇದು? ಅವ್ಳ ಕಾರ್ಡಲ್ಲೇ ಸ್ವೈಪ್ ಮಾಡಿ, ಅವ್ಳ ಕಾರ್ಡಲ್ಲೇ ಸ್ವೈಪ್ ಮಾಡಿ ಇವತ್ತು ತಗೊಳ್ಳೋದು. ಬ್ಲಾಕ್ ಮಾಡಾಯ್ತು. ಕೊಡ್ಲೇ ಇಲ್ಲ ಅವ್ರು ನಿನಗೆ ಕೊಡ್ಲೇ ಇಲ್ಲ ಅವ್ರು, ಕೊಡಲ್ಲ ಅವ್ರು. ಬೇಡ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೊಡಲ್ಲ ಅವರು. ಮೇಡಮ್ ಅಷ್ಟೆಲ್ಲ ಬಜೆಟ್ ಇಲ್ಲ, ಬನ್ನಿ. ನಮ್ಮ ಹತ್ರ ಅಷ್ಟೆಲ್ಲ ಬಜೆಟ್ ಇದ್ಬಿಟ್ಟಿದ್ರೆ ಇದು ಈ ತರ ಫುಲ್ ರೌಂಡ್ ಡೈಲಿ ಬೇಡ. ಇದು ರಫ್ ಇಲ್ವಾ? ಬಾ, ಅಲ್ಲಿ ಹೋಗಿ ಇಲ್ಲಿ ನೋಡಿ, ಅಲ್ಲಿ ಹೋಗಿ ಬಿಲ್ ಪೇ ಮಾಡ್ಬಿಡು. ನೀನೇ ಮಾಡ್ಬೇಕೀಗ. ಸರ್ ಬಿಲ್ ಪೇ ಅವರೇ ಮಾಡ್ತಾರೆ, ಅವ್ರ ಹತ್ರನೇ ಇಸ್ಕೊಡಿ. ತಗೋ, ಹೋದ್ರೋಗ್ಲಿ, ಕಾರ್ಡಲ್ಲಿ ಮಾಡು. ಮಿಲೇನಿಯಾ ಕಾರ್ಡಲ್ಲಿ ಮಾಡು. ಫಸ್ಟ್ ಒನ್. ನೀನೇನ ಮಾಡ್ತಾ ಇರೋದು ಪೇಮೆಂಟ್? ನಾನೇ
ಪೇಮೆಂಟ್ ಡಿಕ್ಲೈನ್ ಆಗಿರ್ಬೇಕು ನೋಡೆ. ಇಲ್ಲ ಆಗಿದೆ. ಆಗೋಯ್ತಾ? ಛೆ, ಆಗಿಲ್ಲ ಅಂದ್ರೆ ನಿನ್ನೆ ಅವ್ರ ಹತ್ರ ಕೆಲ್ಸಕ್ಕೆ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ್ದೋ ಫೋಟೋ ಇಟ್ಟಿದ್ನಲ್ಲ, ನಿಂದು ಬಂದ್ಬಿಡಿದೆ ಫೋಟೋ. ಅಲ್ಲ ಪೇಮೆಂಟ್ ಏನಾದ್ರು ಆಗಿಲ್ಲ ಅಂದ್ರೆ ನೀನ್ ಇಲ್ಲಿ ಬಿಟ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಏನ್ ಕೆಲ್ಸ ಇರುತ್ತೆ? ಇಲ್ಲಿದ್ರೆ ಇನ್ನೂ ಆರಾಮಾಗಿ ಕಸ ಗುಡ್ಸೋದು ಹುಡುಗರೆಲ್ಲ ನೋಡ್ಕೊಂಡಿರ್ಬೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಕಸ ಗುಡ್ಸೋದು ಒರ್ಸೋದು ಎಲ್ಲ ಕೊಡಿ ಅಂತ ಹೇಳಿ ಇಲ್ಲೆಲ್ಲ ಕ್ಲೀನ್ ಮಾಡೋದು ಇದೆಲ್ಲ ಜೀವಸಿ. ಜ್ಯುವೆಲ್ರಿ ಅಂಗಡಿ ಇಸ್ ದ ಬೆಸ್ಟ್ ಪ್ಲೇಸ್ ಟು ವರ್ಕ್. ಹೇಳ, ಜ್ಯುವೆಲ್ರಿ ಅಂಗಡಿ ಇಸ್ ದ ಬೆಸ್ಟ್ ಪ್ಲೇಸ್ ಟು ವರ್ಕ್. ಯಾಕೆ ಹೇಳ? ಯಾಕೆ? ಒಳ್ಳೊಳ್ಳೆ ಚೆನ್ನಾಗಿರೋ ಹುಡುಗಿರೆಲ್ಲ ಬರ್ತಾರೆ ನೋಡ್ಕೊಂಡಿರ್ಬೋದು. ಆಮೇಲೆ ಮಕ್ಕಳ ಮೇಲೆ ಒಂದ್ ಬಿಡ್ತಾರೆ. ತಗೋ ಹೋಗ್ಲಿ ಡೆಲಿವರಿ. ಥ್ಯಾಂಕ್ ಯು. ಹೆಂಗಿದೆ? ಏನು ಏನು ಲ್ಯಾಪ್ಟಾಪ್ ಹೆಂಗಿದೆ ಅಂತ ಕೇಳಿದ್ದು. ತಲೆ ಇದು ಚೆನ್ನಾಗಿದೆ. ಕೊಡಿ, ಕೈ ಕೊಡಿ. ಕುಕ್ಕುತ್ತೆ ಈಗ. ನನ್ ಲ್ಯಾಪ್ಟಾಪ್ ಆಫ್ ಮಾಡ್ಬಿಟ್ಟಾ? ಇಲ್ಲ, ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿದ್ರೆ ನಂದು ಆಫ್ ಆಗತ್ತಂತೆ. ಹಾಫ್ ಕ್ಲೋಸ್. ಓಕೆ, ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಚೆನ್ನಾಗಿದೆ. ಹೊಸ ರಿಂಗ್ ಚೆನ್ನಾಗಿ ಕಾಣಿಸ್ತದೆ. ಇದೇ ಫಸ್ಟ್ ಟೈಮ್ ಒಂದ್ ರಿಂಗ್ ಅಂತ ಕೊಡ್ಸಿರೋದ್ ನನ್ ಗಂಡ. ನೋಡಿ, ಎಂಗೇಜ್ಮೆಂಟ್ ಆಗಿ 3 ವರ್ಷ ಆಗಿದೆ. ರಿಂಗ್ ಅಂತ ಕೊಡ್ಸಿರೋದು ಫಸ್ಟ್ ಟೈಮ್, ಬಟ್ ಬೇರೆದೆಲ್ಲ ತಗೊಂಡಿದ್ಯಾ ಇದುವರೆಗೆ? ರಿಂಗ್ ಫಸ್ಟ್. ರಿಂಗ್ 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 ಅಂತ ಕೊಡ್ಸಿರೋದು ಇದೆ ಫಸ್ಟ್ ಟೈಮ್ ನೋಡಿ. ಕರೆಕ್ಟ್, ಅದಕ್ಕೆ ಒಪ್ಕೋತೀವಿ. ಮೆಮೊರೇಬಲ್ ಆಗಿರ್ಲಿ ಅಂತಾನೆ ಚೆನ್ನಾಗಿರೋದು ತಗೊಂಡಿದ್ದು. ಲೈಫ್ ಟೈಮ್ ಮೆಮರಿ. ಫಸ್ಟ್ ರಿಂಗ್ ಆಫ್ಟರ್ ಮ್ಯಾರೇಜ್, ಆಫ್ಟರ್ 3 years. ನೋಡಿ, ಯಾರಾದ್ರೂ 3 years ವೇಟ್ ಮಾಡಿದಿರಾ ಮದ್ವೆ ಆದ್ಮೇಲೆ ರಿಂಗ್ಗೋಸ್ಕರ? ಇದು ಅದ್ ಎಂಗೇಜ್ಮೆಂಟ್ ರಿಂಗ್. ಸೊ ಆಮೇಲೆ ಇದು ನೀನ್ ನನಗ್ ಕೊಡ್ಸಿರೋದು ಹೇಳೋ. ಇದು ನಾನ್ ಕೊಡ್ಸಿರೋದಲ್ವಾ? ಹೆಂಡತಿಗೆ ಅಂತ. ಅದು ಹೆಂಡತಿಗೆ ಅಂತಾನೆ, ನಾನು ಡೌಗೆ ಅಂತ ಕೊಡ್ಸಿದ್ನ. ಅದು ಹೆಂಡತಿಗೆ ಅಂತಾನೆ ಕೊಡ್ಸಿದ್. ಎಕ್ಸ್ಪ್ರೆಷನ್ ಫೈನಲಿ ಹೀಗಿತ್ತು ನನ್ನ ಸರ್ಪ್ರೈಸ್ ನನ್ನ ಹೆಂಡತಿಗೆ. ಸೊ ನೀವ್ ಹೇಳಿ, ನನ್ ಸರ್ಪ್ರೈಸ್ ಚೆನ್ನಾಗಿತ್ತ ಇಲ್ಲ ಅವಳ ಸರ್ಪ್ರೈಸ್ ಚೆನ್ನಾಗಿತ್ತ? ನಂದೆ. ಆಕ್ಚುಲಿ ಅವಳದೇ ಚೆನ್ನಾಗಿದೆ, ನಾನು ಒಪ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ 3rd year ಎಂಗೇಜ್ಮೆಂಟ್ ಆನಿವರ್ಸರಿ. ನಾನೇನ್ ವಿಶ್ ಮಾಡಲ್ಲ, ನಾನು ರಾತ್ರಿನೇ ವಿಶ್ ಮಾಡಿದ್ದೀನಿ. ವಿಶ್ ಮಾಡೋದು ಫಸ್ಟ್. ಇವರೇ ಲೇಟ್ ವಿಶ್ ಮಾಡೋದು ಯಾವಾಗೂ. ಕರೆಕ್ಟ್, ಯಾವಾಗೂ ಲೇಟ್ ವಿಶ್. ನಾವು ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತೀವಿ. ಅದೇ ನಾವು ಫಸ್ಟ್ ಆದ್ರೂ ಸಾಕು ಮಾಡಿ. ಸೊ ಈ ವಿಡಿಯೋ ನಿಮ್ಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಕಮೆಂಟ್ ಮರಿಬೇಡಿ, ಕಮೆಂಟ್ಸ್ ಮಾಡಿ. ಓಕೆ, ಸೊ ಇದಾಗಿತ್ತು ನಮ್ಮ ಎಂಗೇಜ್ಮೆಂಟ್ ಆನಿವರ್ಸರಿ ವ್ಲಾಗ್. ಸೊ ಇನ್ನಷ್ಟು ವಿಡಿಯೋಸ್ ಬರಬೇಕು ಅಂತಂದ್ರೆ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಸೊ ಈಗ ನಾವು ಸೈನ್ ಆಫ್ ಮಾಡ್ತಾ ಇದ್ದೀವಿ. ಬಾಯ್.